ನೋಡಿ ನೆನಪು ಮಾಡ್ಕೊಳ್ಳಿ. ಎಲ್ಲ ಕಡೆ ಹಸು ಸಾಕಿದ್ದಾರೆ, ಅವು ಎಲ್ಲ ಆಚೆ ಬಿಟ್ಬಿಟ್ಟಿದ್ದಾರೆ ಮೇಯ್ಗೆ. ಇವ್ರೇನು ಬಿಟ್ಟಿಲ್ವ ಇದನ್ನ? ಎಷ್ಟನೇ ಸೂಲ್ ಇದು? ಮೂರನೇ ಸೂಲ. ಹೇಳಪ್ಪ ಸಾವ್ಕಾರ, ನಿನ್ನ ಹೆಸರು ಹೇಳು. ಏಯ್ ನಾಚ್ಕೋಬೇಡ, ಹೇಳೋ. ಧನುಷೇನಾ? ನಿಮ್ಮ ಅಪ್ಪಾಜಿ ಹೆಸರು ಹೇಳೋ. ನಾಗರಾಜ. ಹೌದು, ಸಣ್ಣ ಲಾಸ್ಟ್ ಟೈಮ್ ಮಾಡಿದಾಗ ಎಳಗರಲ್ಲ ಇದು? ಇವಾಗ ತಿರ್ಗಾ ಕರು ಹಾಕಿದ್ಯಾ? ತಿರ್ಗಾ ಹೆಣ್ಗರು. ಹಾಂ ಹಾಂ. ಹಾಲು ಎಷ್ಟು ಬರುತ್ತೆ? ಹಾಲು 1.5 ಲೀಟರ್ 2 ಲೀಟರ್ ಆಗಿದೆ ಸರ್. ಹಾಂ ಹಾಂ. ಒಂದು ಟೈಮ್ ಮನೆಗೆ ಯೂಸ್ ಮಾಡ್ಕೊಂತಾರೆ, ಅದನ್ನ ಕೊಡ್ತಾರಾ? ಸೀಮೆ ಸುಳ್ಳು ಎಷ್ಟವು ಇರೋವು? ಇದು ಇವನು ಪ್ರೀತಿಗೋಸ್ಕರ ಸಾಕಿರೋದು. ಅದಕ್ಕೊಂದು ನಿಮಿಷನೂ ಇದು ಮಾಡಕ್ ಕೊಡಲ್ಲ, ಏನು ಮೇಯ್ತಾ ಇದ್ರು ಬಿಡಲ್ಲ ಅದನ್ನ. ಅದನ್ನ ಸ್ಕೂಲಿಂದ ಬಂದು ಅದನ್ನ ಒಂದು ಹಗ್ಗ ಆದ್ರೂ ಈ ಕಡೆ ಬೇರೆ ಕಡೆ ಕಟ್ಟಾಕ್ಬೇಕು, ಅದನ್ನ ಹಿಡ್ಕೋಬೇಕು. ಬರೋ ಧನುಷ್, ನಿಂತ್ಕೋ ಪಾಪ. ಹೇಳಿ, ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಹೇಳು. ಧನುಷ್ ಕುಮಾರ್. ಯಾವ ಊರು? ಎಮ್ಗೆಪುರ. ಜೋರಾಗಿ ಹೇಳು. ಯಾವ ಸ್ಕೂಲು? ಯಾವ್ದಮ್ಮ? ಎಷ್ಟನೇ ಕ್ಲಾಸು? 4. ಹಾಂ ಹಾಂ. ನಿನ್ಗೋಸ್ಕರ ನಾಟ್ಯ ಸ್ಕೂಲ್ ಸಾಕಿರೋದು. ಇದೇ ಹಾಲು ಕುಡಿಯೋದು ನೀನು ಎಷ್ಟು ದಿನ? ಹಾಂ, ಯಾಕೆ ನಾಚ್ಕೊಂತೀಯ? ಏನು ಹೆಣ್ಣು ಕೊಡ್ತಾರೆ ಅಂತನಾ? ಏನಪ್ಪ ಇದು ಮಾಡ್ಕೊತೀನಿ ನಾನು, ಹಗ್ಗಾದ್ರೆ ಹಿಡಿಬೇಕು ಒಂದು ದಿಸಕ್ಕೆ ಅಂತ. ಆ ಹೋರಿಕೆರೆ ಎಲ್ಲಿ ಕೊಟ್ಟೆ? ಇದು ದೊಡ್ಡ ಮಗ. ಗೊಳ್ಳಿ. ಯಾಕೆ ಗೊಳ್ಳಿ? ಅದೇ ಹನುಮಂತಪ್ಪ. ಕಟ್ನಾಯಕಪುರನಾ? ಕಟ್ನಾಯಕಪುರ ಗೊಳ್ಳಿ ಎರಡು ಒಂದೇನಾ? ಐತಾ ಇವಾಗ ಅದು? ಇದಕ್ಕೊಂದು ವರ್ಷ ಮೇಲಾಗಿದೆಯಾ? ಈಗ ಕರು ಹಾಕಿ ಎಷ್ಟು ದಿನ ಆಯಿತು? ಕರು ಹಾಕಿ ಈಗ 4 ತಿಂಗಳಾಗಿದೆ. ಕರು ಹಾಕಿ 4 ತಿಂಗಳಾಗಿದೆಯಾ? ಅದು ಇಟ್ಕೊಬ್ರ ಇಲ್ಲ, 2 ತಿಂಗಳ ಕರು ಅನ್ಸುತ್ತೆ. ಅಂದಾಜು ಆಗಿದೆ. ಹಾಂ ಹಾಂ. ಅದು ಇಟ್ಕೊಬರಕ್ಕಾಗಲ್ವ? ಇಲ್ಲಿ ಗಲಾಟೆ ಮಾಡುತ್ತಾ? ತೆಗಿ, ಒಂಟಿ ಕಾಯಿ ನಿಂತ್ಕೊಂಬಿಡ. ಹಾಂ ಹಾಂ ಮಾಡಿ. ಉಯ್ ಉಯ್. ಅಷ್ಟೇ, 1.5 ತಿಂಗಳು 2 ತಿಂಗಳು ಒಳಗಡೆನೇ ಇದು. ಇವನು ಓರ್ಗಾರ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಇವನಿಗೆ. ನಡಿ ಮುಂದಕ್ಕೆ ನೀನು ಬಿಡು. ಹೌದಾ? ಅದೇನು ತೊಂದರೆ ಇಲ್ಲ ಅನ್ಸುತ್ತೆ. ಎಡಗಡೆ ಅಲ್ಲ, ಜವಾಬ್ ಬಿದ್ದರೆ ಏನು ತೊಂದರೆ ಇಲ್ಲ ಅದಕ್ಕೆ. ಹಲೋ, ಫೋನ್ ಎತ್ತುತ್ತಲ್ಲ.